ಸ್ನೇಹಿತರೆ ನಮಸ್ಕಾರ. ಇವತ್ತೇನಪ್ಪ ಅಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಯಾರು ಗೊತ್ತಾಗಿರುತ್ತೆ. ಐರನ್ ಬಾಕ್ಸ್ ಏನು ಐರನ್ ಬಾಕ್ಸಲ್ಲಿ ಏನಿದೆ ಹೇಳೋವಂಥದ್ದು ಅಂದರೆ ಇದೊಂದು ಸ್ಪೆಷಲ್ ಐರನ್ ಬಾಕ್ಸು. ಇವಾಗ ರೀಸೆಂಟಾಗಿ ಬಂದಿರೋದು. ಮುಂಚೆ ಇತ್ತು, ಬಟ್ ಅದು ಹೆವಿ ಕಾಸ್ಟ್ಲಿ ಇತ್ತು. ಕಡಿಮೆ ಬಜೆಟಲ್ಲಿ ಹೊಸ ಪ್ರಾಡಕ್ಟ್ ಬಂದಿದೆ. ನನಗೆ ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತಿಲ್ಲ, ಇದ್ರ ಬಗ್ಗೆ ಒಂದು ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತಿಲ್ಲ, ಇದ್ರ ಬಗ್ಗೆ ಒಂದು ವಿಚಾರ ತಿಳಿಸ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಅನುಕೂಲ ಇದೆ, ಏನು ಅನನುಕೂಲ ಇದೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ತಿಳಿಸ್ತೀನಿ. ನಿಮ್ಮನೇಲಿ ಐರನ್ ಬಾಕ್ಸ್ ಇತ್ತು ಅಂದರೆ ಹೇಗೆ ಮಡಿಕೋಬೇಕು ಅನ್ನೋದ್ರ ಬಗ್ಗೆನೂ ನಾನು ಹೇಳ್ತೀನಿ ಸ್ನೇಹಿತರೆ. ಈ ವಿಡಿಯೋನ ಪೂರ್ತಿ ನೋಡಿ. ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಆರು ಮಾಡಿ, ನೋ ಪ್ರಾಬ್ಲಮ್. ಓಕೆನಾ? ಬನ್ನಿ, ಈ ಐರನ್ ಬಾಕ್ಸ್ ಬಗ್ಗೆ ನಾನು ನಿಮಗೆ ವಿಚಾರ ತಿಳಿಸ್ತೀನಿ. ಏನಾಗುತ್ತೆ, ಏನು ಸಮಸ್ಯೆಗಳು ಬರ್ತದೆ, ಸ್ಟೀಮ್ ಐರನ್ನು ಎಷ್ಟು ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನಿಮಗೆ ನಾನು ತಿಳಿಸ್ತೀನಿ. ಓಕೆನಾ? ಬನ್ನಿ ಸ್ನೇಹಿತರೆ, ಈ ಐರನ್ ಬಾಕ್ಸದು ಅನ್ಬಾಕ್ಸ್ ಮಾಡ್ತಾರೋ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ವೈರ್ ಇರಲ್ಲ. ಅಂದರೆ ವೈರ್ ಟೇಬಲ್ ಆಗಿರುತ್ತೆ, ನೀವು ಬರೀ ಐರನ್ ಮಾತ್ರ ತೊಗೊಂಡು ಐರನ್ ಮಾಡ್ಬೋದು. ವೈರ್ ಲಿಂಕ್ ಇರಲ್ಲ. ಕೆಲವು ಕಂಪ್ನಿಗಳಲ್ಲಿ ನೀವೇನಾಗುತ್ತೆ, ಬೇರೆ ಐರನ್ ಬಾಕ್ಸ್ಗಳೆಲ್ಲ ನಾವು ತುಂಬ ಮಾರಿದ್ದೀವಲ್ವಾ, ಐರನ್ ಬಾಕ್ಸ್ಗಳಲ್ಲಿ ಏನು ಜಾಸ್ತಿ ಬೇಗ ಕಂಪ್ಲೇಂಟ್ ಬರುತ್ತೆ ಅಂದರೆ ನೋಡಿ, ಈ ಐರನ್ ಬಾಕ್ಸದು ನಿಮಗೆ ಸಪ್ರೇಟ್ ಬರುತ್ತೆ. ಇದ್ರ ನಿಮ್ಗೆ ಆಮೇಲೆ ನಾನು ಪ್ರಾಬ್ಲಮ್ ಆಮೇಲೆ ಹೇಳ್ತೀನಿ. ಈ ಐರನ್ ಬಾಕ್ಸ್ ಬಗ್ಗೆ ಫಸ್ಟ್ ಹೇಳ್ಬಿಡ್ತೀನಿ. ಕಾರ್ಡ್ಲೆಸ್ ಡ್ರೈ ಐರನ್ ಇದು. ಓಕೆನಾ? ಅಂದರೆ ಐರನ್ನಲ್ಲಿ ವೈರ್ ಇರಲ್ಲ, ಸಪ್ರೇಟ್ ಇರುತ್ತೆ. ನಿಮಗೆ ಈಸಿ. ಕೆಲವರಿಗೆ ಸಿಕ್ಕಾಬಟ್ಟೆ ಹಿಂಸೆ ವೈರ್ ಸಮೇತ ಇದ್ದಾಗ ಮಾಡೋದಕ್ಕೆ. ಏನಾಗುತ್ತೆ, ಈ ವೈರ್ಗಳೆಲ್ಲ ಮಡ್ಚ್ಕೊಂಡು ಜಾಸ್ತಿ ವೈರ್ ಹಾಳಾಗುತ್ತೆ. ಐರನ್ ಬಾಕ್ಸ್ ವೈರ್ ಬೇಗ ಕಂಪ್ಲೇಂಟ್ ಬರುತ್ತೆ, ಸಿಕ್ಕಾಬಟ್ಟೆ ಕಂಪ್ಲೇಂಟ್ ಬರ್ತಾ ಇರುತ್ತೆ ನಮಗೆ. ಆ ಉದ್ದೇಶಕ್ಕೆ ಇದೊಂದು ಮಾಡೋಣ ಅಂತೇಳಿ ಮಾಡಿದ್ದು. ಅಂದರೆ ಮುಂಚೆ ಬರ್ತಿತ್ತು ಕಾರ್ಡ್ಲೆಸ್ ಐರನ್ ಬಾಕ್ಸು, ಬಟ್ ಹೆವಿ ಕಾಸ್ಟ್ಲಿ ಇತ್ತು. ನನಗೂ ಗೊತ್ತಿರೋಂಗೆ ಹೆವಿ ಕಾಸ್ಟ್ಲಿ ಇತ್ತು. ನಾವು ಅವಾಗೆಲ್ಲ ಮಾರಿದ್ದೀವಿ. ಒಂದು ಮಿನಿಮಮ್ ಅಂದರೆ 1,500 ಮೇಲಿತ್ತು. ಇದು ಅಂಡರ್ ನಿಮಗೆ 1200 ಒಳಗಡೆ ಸಿಗುತ್ತೆ ಅಂದರೆ ಆರಾಮಾಗಿ ತೊಗೋಬೋದು. ಇನ್ನೂ ಕಮ್ಮಿ ಇದೆ. ಬೇಕು ಅಂದವ್ರು ನಮ್ಮ ಅಂಗಡಿ ವಿಸಿಟ್ ಮಾಡಿ, ಒಳ್ಳೆ ರೇಟ್ ಹಾಕ್ಕೊಡ್ತೀನಿ. ಓಕೆನಾ? ಇದು ನೋಡಿ, ನಿಮಗೆ 2 years ವಾರಂಟಿ ಇರುತ್ತೆ. ಪಿಜನ್ ಕಂಪ್ನಿದು. ಇದು MRP ಬಂದು 1695, 1695 MRP ಬರುತ್ತೆ. ಎಷ್ಟು ಯೂಸ್ ಅಂದರೆ ಇದು ನೋಡಿ, ಇದು ಬರೀ ಮೌಂಟಿಂಗು ನೋಡಿ. ಈ ಥರ ಇದನ್ನು ಪ್ಲಗ್ ಹಾಕ್ಬಿಟ್ಬಿಟ್ಟು ಇದನ್ನು ಸಪ್ರೇಟು ಹಿಂಗೆ ಹಾಕ್ಬಿಟ್ಬಿಟ್ಬಿಟ್ರೆ ಆಟೋಮೆಟಿಕ್ಕು ಹೀಟ್ ಆಗುತ್ತೆ. ಹೀಟ್ ಆದಮೇಲೆ ಎತ್ಕೊಂಡು ಐರನ್ ಮಾಡಿಕೊಂಡು ತಿರ್ಗಾ ವಾಪಸ್ಸು ನಾವಿಲ್ಲಿ ಲಾಕ್ ಮಾಡ್ಬೋದು. ತುಂಬ ಅನುಕೂಲ ಆಗುತ್ತೆ ಕೆಲವರಿಗೆ. ಏನಕ್ಕೆ ಅಂದರೆ ಯೂಸ್ ಮಾಡೋರಿಗೆ ಯಾವಾಗ ನೋಡಿದ್ರೂ ಇಲ್ಲಿ ಡ್ಯಾಮೇಜು, ಕಂಪ್ಲೇಂಟು, ವೈರ್ ಹಿಡ್ಕೊಂಡು ಹಿಂಸೆ ಮಾಡೋದಕ್ಕೆ. ಇದಾದರೆ ನೀವು ಮೂಲೆಗೂ ಎಲ್ಲಿ ಬೇಕಾದ್ರೂ ದೂರ ಇದ್ರೂ. ಆಮೇಲೆ ಸ್ವಿಚ್ ಬಾಕ್ಸ್ ಬೇಕಾಗಿಲ್ಲ ಇದಕ್ಕೆ. ನೀವು ಇಟ್ಟಿರೋ ಪಾಯಿಂಟಿಂದನೇ ಹೀಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಅದೊಂದು ಬೆನಿಫಿಟ್ ಇದೆ ಇದರಲ್ಲಿ. ತುಂಬ ಚೆನ್ನಾಗಿರುತ್ತೆ. ವೈರ್ ಹಾಳಾಗಲ್ಲ, ಬೇಗ ಬಾಳಿಕೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಹೊಸ್ದಾಗಿ ಬಂದಿದೆ, ನೋಡೋಣ. ಇನ್ನೂ ಸ್ವಲ್ಪ ದಿನ ಹೋದರೆ ಇದು ಹೇಗೆ ಯೂಸ್ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಇದೊಂದು ನನಗೇನು ಕಾಮಿಡಿ ಅಂತ ಹೇಳಿದ್ರೆ, ಈ ಸಾಕೆಟ್ ಮಾಡಿರೋದು ಸ್ವಲ್ಪ ಹೆವಿ ಇದೆ. ಇದು ಓಕೆ, ಕೆಟಲ್ ಬರುತ್ತೆ. ಕೆಟಲಲ್ಲಿ ನೀವು ಕೆಟಲ್ ಬೇಸು ಕೆಟಲ್ದು ನೋಡಿರ್ತೀರಲ್ವ, ಸೇಮ್ ಇದೆ ಇದು ಥರ್ಮೋಸ್ಟಾಟ್ ಸಾಕೆಟು. ಬಟ್ ನನ್ನ ಪ್ರಕಾರ ಸ್ವಲ್ಪ ಹೆವಿ ಇದೆ ಇದು. ನಾನು ಇದ್ರ ಬಗ್ಗೆ ನಾನು ಬಂದೇಡಿಕೆ ಏನು ಹಿಂಗೆ ಮಾಡಿಬಿಟ್ಟವ್ರು ಇವರು, ಕೆಟಲ್ ಐಟಮ್ ಹಾಕ್ಬಿಟ್ಟವ್ರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಸ್ವಲ್ಪ ಹೆವಿ ಇದೆ, ಬಳಕೆ ಬರ್ಬೋದು. ಇಷ್ಟ ಇರೋರು ಬೇಕು ಅಂದರೆ ತೊಗೊಳ್ಳಿ ಸ್ನೇಹಿತರೆ. ಆಮೇಲೆ ಐರನ್ ಬಾಕ್ಸಲ್ಲಿ ನಿಮಗೆ ನಾನು ಡಿಫ್ರೆನ್ಸ್ ಏನಪ್ಪ ಅಂತ ಹೇಳಿದ್ರೆ, ನಾರ್ಮಲ್ ಐರನ್ ಬಾಕ್ಸ್ಗೂ ಮತ್ತು ಸ್ಟೀಮ್ ಐರನ್ ಬಾಕ್ಸ್ಗೂ ಏನಪ್ಪ ಅಂತ ಹೇಳಿದ್ರೆ, ಕೆಲವು ನೀರು ಡೈರೆಕ್ಟಾಗಿ ಹಾಕ್ಕೊಳಕ್ಕಾಗಲ್ಲ. ಅದರಲ್ಲೇ ಸ್ಟೀಮ್ ಮಾಡಿದ್ರೆ ಚೆನ್ನಾಗಿ ಬಟ್ಟೆ ಕೂತ್ಕೊಳ್ಳುತ್ತೆ. ಜೀನ್ಸ್ ಎಲ್ಲ ಕಾಟನ್ ಎಲ್ಲ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅನ್ನೋ ಉದ್ದೇಶಕ್ಕೆ ಸ್ಟೀಮ್ ಐರನ್ ಬಾಕ್ಸ್ ತೊಗೊಳ್ತಾರೆ. ಬಟ್ ಏನು ಮಾಡ್ತಾರೆ ಕೆಲವರು, ನೀರೆಲ್ಲ ಹಾಕಿ ಯಾರು ಟೈಮ್ ವೇಸ್ಟ್ ಮಾಡ್ತಾರೆ ಅಂದ್ಬಿಟ್ಟು ಏನು ಮಾಡ್ತಾರೆ, ಹಾಗೆ ಯೂಸ್ ಮಾಡ್ತಾ ಇರ್ತಾರೆ. ಕೆಲವು ಟೈಮಲ್ಲಿ 1 time 2 time ಬೋರ್ ನೀರು ಹಾಕಿರ್ತೀರ, ಸಾಲ್ಟ್ ಕಟ್ಬಿಟ್ಟಿರುತ್ತೆ ಒಳಗಡೆ ಎಲ್ಲ. ಅದೇನಾಗ್ಬಿಡುತ್ತೆ, ಹೋಗ್ತಾ ಹೋಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಬ್ಲಾಕ್ ಆಗಿಬಿಡುತ್ತೆ. ಹೋಲ್ಸ್ ಇರ್ತಾವಲ್ಲ ಸ್ಟೀಮ್ ಐರನ್ಗಳಲ್ಲಿ, ಅದೆಲ್ಲ ಬ್ಲಾಕ್ ಆಗುತ್ತೆ. ನಿಮಗೆ ತಿರ್ಗಿ ಯಾವಾಗೋ ಸ್ಟೀಮ್ ಯೂಸ್ ಮಾಡಬೇಕು ಅಂತ ಹೇಳಿದಾಗ ನೀರು ಹಾಕಿದ್ರು ನೀರು ಬರಲ್ಲ ಕರೆಕ್ಟಾಗಿ. ಸಮಸ್ಯೆ ಜಾಸ್ತಿ. ನಾರ್ಮಲ್ ಆಗಲ್ಲ, ಹಿಡಿಯುತ್ತೆ, ಬಟ್ಟೆ ಹಿಡಿಯುತ್ತೆ. ಅದಕ್ಕೆ ನೀವು ಸ್ಟೀಮ್ ಕರೆಕ್ಟಾಗಿ ಯೂಸ್ ಮಾಡ್ತೀರಂದರೆ ಸ್ಟೀಮ್ ಐರನ್ ತೊಗೊಳ್ಳಿ. ಇಲ್ಲಾಂದರೆ ತೊಗೊಳಕ್ಕೆ ಹೋಗ್ಬೇಡಿ, ನಾರ್ಮಲ್ ಐರನ್ ತೊಗೊಳ್ಳಿ. ನಾರ್ಮಲ್ ಐರನ್ ಬಾಕ್ಸೇ ಬೆಸ್ಟು. ನೋಡಿ, ಇದು ನಿಮಗೆ ವೈರ್ ಉಳಿತಾಯ ಆಗುತ್ತೆ. ಅಂದರೆ ವೈರ್ ಬೇಗ ಕಂಪ್ಲೇಂಟ್ ಹಾಳಾಗೋದು, ಐರನ್ ಬಾಕ್ಸ್ ಹಾಳು ಮಾಡಿ ಬರೋದು ತುಂಬ ಕಮ್ಮಿ ಆಗುತ್ತೆ. ಆಮೇಲೆ ಕೆಲವರು ಯೋಚನೆ ಮಾಡ್ತಾರೆ ಸ್ನೇಹಿತರೆ, ಇದನ್ನ ನಾವು ಕಾಟನ್ಗೆ ಇಟ್ಕೋಬೇಕಾ, ಅದಕ್ಕೆ ಇಟ್ಕೋಬೇಕಾ, ಸಿಲ್ಕೆ ಇಟ್ಕೋಬೇಕಾ ಅಂತ ಹೇಳ್ತಾರೆ. ಅದು ವರ್ಕೇ ಆಗಲ್ಲ ಅಂತಾರೆ. ಏನು ಗೊತ್ತಾ, ಇದು ನೀವೊಂದು ನಲ್ಲಿ ಥರ, ನಿಮ್ಮ ಮನೇಲಿರೋ ಕ್ಯಾನ್ ಇರುತ್ತಲ್ಲ, ಇಲ್ಲ ವಾಟರ್ ಫಿಲ್ಟರ್ ಇರ್ತಾರೆ, ನಲ್ಲಿ ಥರ ನಿಧಾನಕ್ಕೆ ಬಿಟ್ಕೊಂಡ್ರೆ ನಿಧಾನಕ್ಕೆ ಬರುತ್ತೆ. ಜಾಸ್ತಿ ಒಂದೇ ಸಲ ಪ್ರೆಸ್ ಅಂದರೆ ಐ ಮಾಡಿದ್ರೆ ಮೇಲೆ ಫುಲ್ ಎತ್ತಿದ್ರೆ ಜಾಸ್ತಿ ಬರುತ್ತೆ ನೀರು. ಅದೇ ಥರನೇ ಇದನ್ನು ಕೂಡ ಫುಲ್ ಐ ಮಾಡಿದ್ರೆ ಸ್ವಲ್ಪ ಲೇಟಾಗೆ ಕಟ್ ಆಫ್ ಆಗೋದು ಆಗುತ್ತೆ. ಅಂದರೆ ಜಾಸ್ತಿ ಹೀಟ್ ಆಗುತ್ತೆ. ಅದೇ ನೀವೇನು ಮಾಡ್ತೀರಾ, ಮೀಡಿಯಮ್ಮಾಗೆ ಇಟ್ಕೊಳ್ಳಿ ಸಾಕು. ಮೀಡಿಯಮ್ಗೆ ಇಟ್ಕೊಂಡು ಫಾಸ್ಟಾಗಿ ಮಾಡ್ಕೊಳ್ಳಿ. ಕೆಲವ್ರು ಏನು ಮಾಡ್ತಾರೆ, ಕೊಟ್ಬಿಡ್ತಾರೆ ಮಾಮೂಲಿ ಅಂದ್ಬಿಟ್ಟು ಹಿಂಗೆ ಇಟ್ಬಿಡ್ತಾರೆ.
ಎಲ್ಲ ಸುಟ್ಟೋಗ್ಬಿಡುತ್ತೆ. ಸಿಲ್ಕ್ ಬಟ್ಟೆಗಳಿಗೆಲ್ಲ ಅಷ್ಟೊಂದು ಮಾಡ್ಕೊಬೇಡಿ, ಲೈಟಾಗಿ ಇಕ್ಕೊಳ್ಳಿ ಸಾಕು ಥರ್ಮಲ್ ಸ್ಟಾರ್ಟನ್ನು. ಇಷ್ಟೇ ಸ್ನೇಹಿತರೆ ಐರನ್ ಬಾಕ್ಸ್ ಬಗ್ಗೆ. ನಿಮಗೆ ಏನು ಇದರಿಂದ ಬೆನಿಫಿಟ್ ಇದೆಯಾ ಇಲ್ವೋ ಗೊತ್ತಿಲ್ಲ. ಇದೊಂದು ಅನ್ಬಾಕ್ಸ್ ಮಾಡೋ ವಿಡಿಯೋ ಇತ್ತು, ಮಾಡಿದ್ದೀನಿ. ಇಷ್ಟ ಆಯಿತು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾಯಿದ್ರು ಫಾಲೋ ಮಾಡಿ, ಫೇಸ್ಬುಕ್ಕಲ್ಲಿ ನೋಡ್ತಾಯಿದ್ರು ಫಾಲೋ ಮಾಡಿ. ದಯವಿಟ್ಟು ನಮ್ಮನ್ನ ಫಾಲೋ ಮಾಡಿ. ಇನ್ನೂ ಹೆಚ್ಚಿನ ಒಳ್ಳೊಳ್ಳೆ ಕಂಟೆಂಟ್ಗಾಗಿ ನಮ್ಮನ್ನ ಫಾಲೋ ಮಾಡ್ತಾರೆ. ಬಾಯ್.